ಚನ್ನಗಿರಿ ತಾಲೂಕು ಕಾಕನೂರು ಗ್ರಾಮದ ಶ್ರೀ ವಿಶ್ವಗುರು ಸಮುದಾಯ ಭವನದಲ್ಲಿ ಜಿಲ್ಲಾ ಭಾರತ ಮತ್ತು ಗೈಡ್ ಸಂಸ್ಥೆ ಹಾಗೂ ಚನ್ನಗಿರಿ ಸ್ಥಳೀಯ ಸಂಸ್ಥೆ ಸಹಯೋಗದಲ್ಲಿ ಏರ್ಪಡಿಸಿದ್ದ ಕಬ್ ಮಾಸ್ಟರ್, ಪ್ಲಾಕ್ ಲೀಡರ್, ಸ್ಕೌಟ್ ಮಾಸ್ಟರ್ ಮತ್ತು ಗೈಡ್ ಕ್ಯಾಪ್ಟನ್ ರವರ 7 ದಿನಗಳ ಕಾಲ ತರಬೇತಿ ಶಿಬಿರ ಆಯೋಜಿಸಲಾಗಿದೆ. ಗಿಡಕ್ಕೆ ನೀರೆರೆಯುವ ಮೂಲಕ ಮಾಜಿ ಸಾರಿಗೆ ಸಚಿವರಾದ ಪಿಜಿಆರ್ ಸಿಂಧ್ಯಾ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶ ಪ್ರೇಮ, ಕುಟುಂಬ ಮೌಲ್ಯ ಹಾಗೂ ಶಿಸ್ತು ಬೆಳೆಸುವಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಅತಿ ಮುಖ್ಯ ಅಂತ ಹೇಳಿದರು. ಅಂದು 100 ಮಂದಿ ಶಿಕ್ಷಕರಿಗೆ ಶಿಬಿರದ ಮೂಲಕ ತರಬೇತಿಗೆ ನೀಡಲಾಗಿದ್ದು, ರಾಜ್ಯದಲ್ಲಿ ಚನ್ನಗಿರಿ ಇತಿಹಾಸದಲ್ಲಿ ದಾಖಲೆಯಾಗಿದೆ. ಪ್ರಸಕ್ತ ವರ್ಷ ರಾಜ್ಯದಲ್ಲಿ 10,000 ಶಿಕ್ಷಕರಿಗೆ ತರಬೇತಿ ನೀಡಿರುವುದು ವಿಶೇಷವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಲ್ ಜಯಪ್ಪ ಹಾಗೂ ಸದಾಶಿವಪ್ಪ, ಸಂಕ್ರಪ್ಪ, ಯುಗರಾಜೇಂದ್ರ, ಚಿಗಟೇರಿ, ಎಪಿ ಷಡಕ್ಷರಪ್ಪ, ವಿಶ್ವನಾಥ, ಸುಖಮನಿ, ಅಶ್ವಿನಿ, ದೇವೇಂದ್ರಪ್ಪ, ಯೋಗರಾಜ್, ಸಾವಿತ್ರಮ್ಮ, ಸಿದ್ದಮ್ಮ, ಆಂಜನೇಯ, ಶಿವಶಂಕರ್, ಪರಮೇಶ್ವರಯ್ಯ, ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರತ್ನಮ್ಮ ಕಾಕ್ನೂರು, ಕೆಪಿ ಮಹೇಶ್ ಭಾಗಿಯಾಗಿದ್ದರು. ಇದೇ ವೇಳೆ 30 ರಿಂದ 35 ಸಮವಸ್ತ್ರಗಳನ್ನು ವಿತರಣೆ ಮಾಡಲಾಯಿತು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಕೆಪಿ ಮಹೇಶ್ವರ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ. ಜಿಲ್ಲಾ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಯುಗರಾಜೇಂದ್ರ ಚಿಗಟೇರಿಯವರು, ನಮ್ಮ ಸ್ಕೌಟ್ ಆಯುಕ್ತರಾದ ಷಣ್ಮುಗಪ್ಪನವರು, ಮತ್ತು ಷಡಕ್ಷರಪ್ಪನವರು, ನಮ್ಮ ಗೈಡ್ ಕಮಿಷನರು ಮತ್ತು ಟ್ರೆಜರರ್ ಅವರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ಇವೆಲ್ಲ 7 ದಿನಗಳಲ್ಲಿ ಕಲಿತಿರ್ತೀರ. ಯೂನಿಟ್ ಲೀಡರ್ಸ್ ಇವೆಲ್ಲ ಏನಾಗೋರಿದ್ದೀರ ಈಗ? ಯೂನಿಟ್ ಲೀಡರ್ಸ್, ದಳನಾಯಕರುಗಳು ಮತ್ತು ನಾಯಕಿಯರು. ಆ ದಳನಾಯಕರ ಸಂಘಟನೆ ಮಾಡತಕ್ಕಂಥವರು ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ. ಶಿಕ್ಷಕರು ಹೌದು, ಸಮಾಜ ಸೇವಕರು ಹೌದು, ರಾಜಕಾರಣಿಗಳು ಹೌದು, ಒಬ್ಬ ತತ್ವಜ್ಞಾನಿನೂ ಹೌದು. ಕರ್ನಾಟಕದ ಅಭಿವೃದ್ಧಿಯಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿರುವಂಥ ಮಹಾನ್ ವ್ಯಕ್ತಿಗಳು ಅವರು ಒಬ್ಬರು. ಅಂಥವರು ನಮ್ಮ ಸ್ಕೌಟ್ ಮತ್ತು ಗೈಡನ್ನು ಆಯುಕ್ತರಾಗಿ ನಮ್ಮನ್ನೆಲ್ಲ ಮುನ್ನಡೆಸ್ತಿದ್ದಾರೆ. ಅದೇ ನಮಗೆಲ್ಲ ಸ್ಫೂರ್ತಿ. ಖಂಡಿತವಾಗೂ ನಮಗೆ ಬೇರೆ ಆದರ್ಶ ಏನು ಬೇಕಿಲ್ಲ. ಅವರ ಆದರ್ಶಗಳು ನಮಗೆ ಸ್ಫೂರ್ತಿ. ನಾನು ತುಂಬ ಅವರಿಂದ ಬಹಳಷ್ಟು ಪ್ರಭಾವಿತನಾಗಿದ್ದೇನೆ, ಕಲ್ತಿದ್ದೇನೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ನಾನು ಒಂದು 3-4 ಅಂಶ ಮಾತ್ರ ಹೇಳ್ತೀನಿ. ಒಂದು, ನಿಮಗೆ ತರಬೇತಿಯನ್ನು ಮಾಡಬೇಕಂತ ನಮಗೆ ಡೈರೆಕ್ಷನ್